ಬಾಂಬ್ ಸ್ಫೋಟ ಮಾಡಬೇಕು ಅನ್ನೋ ಉದ್ದೇಶ ಇರೋರು ಎಲ್ಲಿ ಬೇಕಾದರೂ ಮಾಡಬಹುದಾಗಿತ್ತು, ಜನನಿಬಿಡ ಪ್ರದೇಶದಲ್ಲೇ ಮಾಡಬಹುದಾಗಿತ್ತು. ಆದರೆ ರಾಮೇಶ್ವರಂ ಕೆಫೆ ಮಾತ್ರ ಯಾಕೆ ಟಾರ್ಗೆಟ್ ಆಯಿತು ಅಂತ. ಉಗ್ರರಿಗೆ ಈ ರಾಮೇಶ್ವರಂ ಕೆಫೆ ಮಾತ್ರ ಯಾಕೆ ಟಾರ್ಗೆಟ್ ಆಯಿತು ಅಂದರೆ, ರಾಮೇಶ್ವರ ಅಂತಕ್ಕಂಥದ್ದು ಹಿಂದೂ ಧಾರ್ಮಿಕ ಊರಲ್ವಾ ರಾಮೇಶ್ವರಂ, ಆ ಹೆಸರು ಇಟ್ಟಿದ್ದೇ ಮುಳುವಾಯ್ತಾ, ಹಿಂದೂ ಧಾರ್ಮಿಕ ಊರಿನ ಹೆಸರಿಟ್ಕೊಂಡು ಮಾಡಿದ್ದೇ ಟಾರ್ಗೆಟ್ ಆಯ್ತಾ ಅಂತ. ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ತನಿಖೆಯನ್ನು ಈಗ 3 ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಮೊದಲಿಗೆ ಧಾರ್ಮಿಕ ಹೆಸರಿನ ರಾಮೇಶ್ವರಂ ಊರಿನ ಹೆಸರಿಟ್ಟಿರೋದು, ಎರಡನೇದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣದಲ್ಲಿ ಹಿಂದೂ ಹೇಳಿಕೆಗಳು ಬಂತಲ್ಲ, ಅದಕ್ಕೊಂದು ಟಾಂಗ್ ಕೊಡೋದಕ್ಕಿರ್ಬೋದು, ಮೂರನೇದು ಚಲುವರಾಯಸ್ವಾಮಿ ಅವರು ಹೇಳಿದಂಗೆ ಹೋಟೆಲ್ಗಳ ದ್ವೇಷದ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ನಡೆದಿರ್ತಕ್ಕಂಥ ಶಂಕೆ ಅಂತ 3 ಆಯಾಮಗಳಲ್ಲಿ ಈಗ ಪ್ರಕರಣದ ತನಿಖೆ ಆಗ್ತಾ ಇದೆ. ರಾಮೇಶ್ವರ ಅಂತ ಹೆಸರಿಟ್ಟಿದ್ದೇ ತಪ್ಪಾಯ್ತಾ, ಹಿಂದೂ ಧರ್ಮದ ಹೆಸರನ್ನ ಇಟ್ಟಿದ್ದೇ ತಪ್ಪಾಯ್ತಾ, ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗೆ ಇವರೆಲ್ಲ ಖಂಡಿಸಿದ್ರಲ್ಲ ಅದಕ್ಕೆ ಒಂದು ಸೇಡಾ, ಅಥವಾ ಬಿಸ್ನೆಸ್ ವೈಷಮ್ಯ ಅಂದರೆ ವೃತ್ತಿಪರ ವೈಷಮ್ಯಗಳಿರ್ತವಲ್ಲ ಅದೇನಾದರೂ ಇರ್ಬೋದಾ, ತುಂಬ ಶರವೇಗದಲ್ಲಿ ಇದು ಬೆಳೀತಾ ಇದೆ ಅಂತ ಈ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆತ ಯಾರು ಅಂತಕ್ಕಂಥದ್ದು ಗೊತ್ತಾದರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಮತ್ತೇನು ಹೋಟೆಲ್ದು ಇದೊಂದು ಪ್ರಯೋಗ ನೋಡ್ರಿ, ಶುಕ್ರವಾರ ದಿವಸನೇ ಮಾಡ್ಯಾರ, ರಾಮೇಶ್ವರನೇ ಟಾರ್ಗೆಟ್ ಮಾಡ್ಯಾರ, ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರ. ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಬರೀ ರಾಮೇಶ್ವರ ಅಂತ ಹೆಸರಿಟ್ಟಿರುವಂತ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ, ನಿಮ್ಮ ಹೆಸರಲ್ಲಿ ಶಿವ ಇದ್ದಾನೆ, ನಿಮ್ಮ ಹೆಸರಿನಲ್ಲಿ ಪರಮೇಶ್ವರ ಇದ್ದಾನೆ, ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇದು ಕೇವಲ ಬಾಂಬ್ ಬ್ಲಾಸ್ಟಿಗೆ ಸೀಮಿತವಾಗಿಲ್ಲ. ಈ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮತ್ತು ಅದರ ಹಿಂದಿರುವಂಥವ್ರ ಲಿಂಕ್ ಭಾಳ ಸ್ಪಷ್ಟವಾಗಿದೆ. ಅಲ್ಲಿರುವಂಥ ID ಮಾಡಿರುವ ಟೈಮರು ಮೆಥಡ್ ಎಲ್ಲ ನೋಡಿದಾಗ ಇದು ಟೆರರಿಸ್ಟ್ ಲಿಂಕ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇದರ ಜಾಡನ್ನು ಹಿಡ್ಕೊಂಡು ಹೋದರೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು, ಇಲ್ಲಿರುವಂಥ ಭಯೋತ್ಪಾದಕರ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈಗ ಆಯಾಮಗಳು ಅಥವಾ ಅಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಸಾಧ್ಯಾಸಾಧ್ಯತೆಗಳು ಇದೆಲ್ಲ ನೋಡೋದಕ್ಕಿಂತ ಆ ವ್ಯಕ್ತಿ ಯಾರು ಏನು ಎತ್ತ ಅಂತಕ್ಕಂಥದ್ದು ಇನ್ನೂ ಕೂಡ ಪತ್ತೆ ಆಗಿಲ್ಲ. 3 ದಿನ ಆಗ್ತಾ ಬಂತು. ಸೊ 3 ದಿನ ಆದರೂ ಕೂಡ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಬಟ್ ಯಾವ ಆಯಾಮ ಅಂತ ಇಟ್ಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನು ಸಹಕಾರಿ ಆಗುತ್ತೆ ಪೊಲೀಸರಿಗೆ ಅಂತ? ಅರವಿಂದ, ಪ್ರಮುಖವಾಗಿ ಮಾರ್ಚ್ 1ರಂದು ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಆ ಒಂದು ಸ್ಫೋಟದ ಹಿಂದಿನ ಕಾರಣಗಳನ್ನು ಪೊಲೀಸರು ಹುಡುಕ್ತಾ ಹೊರಟಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಸಸ್ಪೆಕ್ಟ್ಗಳನ್ನು ಮಾಡಿದ್ದಾರೆ. ಒಂದು, ರಾಮೇಶ್ವರಂ ಕೆಫೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡಿರ್ತಕ್ಕಂತಹ ಹೆಸರು, ಸಾಕಷ್ಟು ಒಳ್ಳೆಯ ವ್ಯಾಪಾರವನ್ನು ಮಾಡ್ತಿದೆ, ಸಾಕಷ್ಟು ಜನರನ್ನು ಕೇಂದ್ರೀಕೃತವನ್ನು ಮಾಡ್ತಿದೆ. ಇದು ಅವ್ರಿಗೆಲ್ಲಾದರೂ ಕಣ್ಣು ಕುಕ್ತಾ ಅನ್ನೋ ಒಂದು ಅನುಮಾನ ಪೊಲೀಸರಿಗೆ ಕಾಡ್ತಿದೆ. ಯಾಕಂತ ಹೇಳಿದ್ರೆ ರಾಮೇಶ್ವರ ಅನ್ನೋದು ಒಂದು ರೀತಿ ಹಿಂದೂ ಧಾರ್ಮಿಕ ಊರಾದಂತಹ ಹೆಸರು. ಆ ಹೆಸರನ್ನು ಅಬ್ದುಲ್ ಕಲಾಂ ರವರು ಹುಟ್ಟಿದಂತಹ ಊರನ್ನು ನಾವು ತೆಗೆದುಕೊಂಡು ಹೆಸರನ್ನು ಇಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಮಾಲೀಕರೇ ಹೇಳ್ತಿದ್ರು. ಹೀಗಾಗಿ ಈ ರಾಮೇಶ್ವರಂ ಅನ್ನೋ ಒಂದು ಹೆಸರು ಎಲ್ಲ ಒಂದು ಕಡೆ ಇವರಿಗೆ ಕಣ್ಣು ಕುಕ್ಕಿರ್ಬೋದು. ಇದನ್ನು ನಾವು ಹಾಳ್ಗೆಡುವುದ್ರೆ ಇಡೀ ದೇಶದಲ್ಲಿ ಒಂದಷ್ಟು ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಮಾಡಿರಬಹುದು ಅನ್ನೋ ಒಂದು ಸಂಶಯವನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ಇದೇ ಆ್ಯಂಗಲ್ನಲ್ಲೂ ಸಹ ಒಂದಷ್ಟು ತನಿಖೆಯನ್ನು ನಡೆಸುವ ಕೆಲಸವನ್ನು, ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಿದ್ದಾರೆ. ಮತ್ತೊಂದು ಆಯಾಮ ಪೊಲೀಸರು ಗಮನಿಸಿದಂಗೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಗಳನ್ನು ಕೂಗಿದಂತಹ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ BJP ಮುಖಂಡರು ಮತ್ತು ಸಾಕಷ್ಟು ಹಿಂದೂ ನಾಯಕರು ಒಂದಷ್ಟು ಕಟು ಟೀಕಾಕಾರವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಿದರು, ಒಂದಷ್ಟು ಕಟು ಟೀಕಾಕಾರವಾಗಿ ಮಾತನಾಡಿದರು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಏನಾದರೂ ಪ್ರತಿಕಾರವಾಗಿ ನಾವು ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಭಯೋತ್ಪಾದಕರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರಬಹುದಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ, ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಇದೀಗ ತನಿಖೆಯನ್ನು ನಡೆಸುವ
ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಬಿಸ್ನೆಸ್ ರೈವಲ್ರಿ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಹೆಸರು ಮಾಡಿದೆ ಹೋಟೆಲ್, ಅದ್ರ ಜೊತೆಗೆ ಸಾಕಷ್ಟು ಹಣವನ್ನ ಕೂಡ ಮಾಡ್ತಿದೆ, ಮತ್ತೆ ಸಾಕಷ್ಟು ಕಸ್ಟಮರ್ಗಳು ಪ್ರತಿದಿನ ಬರ್ತಾರೆ. ಹೀಗಾಗಿ ಬಿಸ್ನೆಸ್ ಅನ್ನ ಹಾಳು ಮಾಡೋದಕ್ಕೆ ಯಾರಾದರೂ ಅಂದ್ರೆ ಇದೇ ಉದ್ಯಮದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಪ್ರಯತ್ನ ಪಟ್ರ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಆದ್ರೆ ಬಹುತೇಕ ಬಿಸ್ನೆಸ್ ರೈವಲ್ರಿಯನ್ನ ಅಲ್ಗಳದಂತೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಬಿಸ್ನೆಸ್ ರೈವಲ್ರಿ ಇರತಕ್ಕಂಥವ್ರು ದೊಡ್ಡ ಮಟ್ಟದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವ ಕೃತ್ಯಕ್ಕೆ ಹೋಗೋದಿಲ್ಲ. ಒಂದು ಅಲ್ಲಿ ಅಡುಗೆ ಬಟನ್ ಅನ್ನು ಯಾರನ್ನಾರು ಫಿಕ್ಸ್ ಮಾಡಿಕೊಂಡು ಅಡುಗೆಯನ್ನು ಹಾಳು ಮಾಡಿಸೋದು ಅಥವಾ ಊಟದಲ್ಲಿ ಏನಾದರೂ ಹಾಕ್ಸೋದು, ಈ ರೀತಿಯಾದಂತಹ ಕೃತ್ಯಗಳನ್ನು ಮಾಡಬಹುದು. ಆದರೆ ಬಾಂಬನ್ನು ಇಡ್ತಕ್ಕಂತಹ ಮಟ್ಟಿಗೆ ಯಾರು ಕೂಡ ಹೋಗೋದಿಲ್ಲ ಅನ್ನೋ ಒಂದು ಇದಕ್ಕೆ ಪೊಲೀಸರು ಬಂದಂತೆ ಕಾಣಿಸ್ತಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಈ ಎರಡು ಅಂದರೆ ಬಿಸ್ನೆಸ್ ರೈವಲ್ರಿಯನ್ನು ಹೊರತುಪಡಿಸಿ ಮೇಲಿನ ಎರಡು ಕಾರಣಗಳು ಯಾವಾದರೂ ಇರಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ಆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ತನಿಖೆಯನ್ನು ಇದೀಗ ಚುರುಕುಗೊಳಿಸಿದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ. ಮತ್ತೆ